ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ವಾಸುದೇವಾದಿ ಭಗವನ್ ನಾಮಗಳ ಅರ್ಥವನ್ನು ವಿವರಿಸಿ ಕೌರವ ಪಾಂಡವರ ಸಂಧಿಗಾಗಿ ಶ್ರೀಕೃಷ್ಣನೇ ಬರುವುದಾಗಿ ಸೂಚಿಸಿದುದು ಎಂಬ 69ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನು ತಿರುಗಿ ಸಂಜಯನನ್ನು ಕುರಿತು, ಸಂಜಯ, ಪುಂಡರೀಕಾಕ್ಷನಾದ ಆ ಶ್ರೀಕೃಷ್ಣನ ವಿಚಾರವಾಗಿ ಎಷ್ಟೆಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲದಿದೆ. ಆ ಭಗವಂತನ ನಾಮಗಳನ್ನು, ಆಯಾ ಹೆಸರು ಬರಲು ಕಾರಣಗಳಾದ ಅವನ ಕಾರ್ಯಗಳನ್ನು ತಿಳಿದು ಅದರಿಂದಲಾದರೂ ಆ ಪುರುಷೋತ್ತಮನನ್ನು ಹೊಂದುವೆನು ಎಂದನು. ಅದಕ್ಕೆ ಆ ಸಂಜಯನು, ರಾಜೇಂದ್ರ, ಆ ಭಗವಂತನ ಮಹಿಮೆಯೇನು ಹೀಗೆಂದು ಊಹಿಸಲ ಸಾಧ್ಯವಾದುದು. ನಾನು ಹಿರಿಯರಿಂದ ಕೇಳಿ ತಿಳಿದ ಮಟ್ಟಿಗೆ ಆ ವಾಸುದೇವನ ಮಂಗಳಕರಗಳಾದ ನಾಮಗಳ ಅರ್ಥವನ್ನು ಹೇಳುವೆನು. ಸಮಸ್ತ ಭೂತಗಳಿಗೂ ತಾನೇ ವಾಸಭೂತನಾಗಿ ಸರ್ವ ದ್ರವ್ಯ ರೂಪನಾಗಿ ತಾನ್ನ ಮತ್ತು ದೇವನಾಗಿಯೂ ಇರುವುದರಿಂದ ಅವನಿಗೆ ವಾಸುದೇವನೆಂದು ಹೆಸರು. ಸರ್ವವ್ಯಾಪಿಯಾದುದರಿಂದ ವಿಷ್ಣುವೆನಿಸುವನು. ಮೌನದಿಂದಲೂ ಧ್ಯಾನದಿಂದಲೂ ಯೋಗ ಬಲದಿಂದಲೂ ಯೋಗಿಗಳಿಗೆ ಅವನು ಗೋಚರಿಸತಕ್ಕವನಾದುದರಿಂದ ಮಾಧವನೆನಿಸುವನು. ಮಧುವೆಂದರೆ ಪೃಥ್ವಿ ಮೊದಲಾದ ಸಮಸ್ತ ಸುಖ ಸಾಧನಗಳನ್ನು ತನ್ನಲ್ಲಿ ಲಯಗೊಳಿಸುವುದರಿಂದ ಮಧುಸೂದನನೆನಿಸುವನು. ಕೃಷಿ ಎಂದರೆ ಕರ್ಷಣಕ್ಕೆ ಪಾತ್ರವಾದ ಭೂಮಿ. ನ ಎಂದರೆ ಸುಖವೆಂದು ಅರ್ಥವು. ಭೂಮಿಯೊಳಗಿನ ಪ್ರಾಣಿಗಳಿಗೆ ಸುಖಪ್ರದನಾದುದರಿಂದ ಕೃಷ್ಣನೆನಿಸುವನು. ಪುಂಡರೀಕವೆಂದರೆ ಹೃದಯ ಕಮಲವು. ಅದರಲ್ಲಿ ಅಕ್ಷನು ಎಂದರೆ ಅಕ್ಷಯವಾಗಿ ಆತನು ನೆಲೆಸಿರುವುದರಿಂದ ಅವನನ್ನು ಪುಂಡರೀಕಾಕ್ಷನೆನ್ನುವರು. ದಸ್ಯುಗಳನ್ನು ಅಂದರೆ ದುಷ್ಟರನ್ನು ನಿಗ್ರಹಿಸುವುದರಿಂದ ಜನಾರ್ದನನೆನಿಸುವನು. ಸತ್ವವೆಂದರೆ ಬಲವು. ಯಾವನಲ್ಲಿ ಯಾವ ಕಾರಣದಿಂದಲೂ ಆ ಸತ್ವವು ಅಗಲುವುದಿಲ್ಲವೋ ಮತ್ತು ಯಾವನು ಸತ್ವದಿಂದ ಕ್ಷೀಣಿಸುವುದು ಇಲ್ಲವೋ ಆ ಕಾರಣದಿಂದ ಅವನು ಸಾತ್ವತನೆನಿಸುವನು. ಹರ್ಷವೆಂದು ಕರೆಯಲ್ಪಡುವ ಉಪನಿಷತ್ತುಗಳಿಂದ ವೇದ್ಯನಾದುದರಿಂದ ವೃಷಭೀಕ್ಷಣನೆಂದು ಹೆಸರು. ಸೇನಾಜಿತ್ತಾದ ಆ ಕೃಷ್ಣನು ಬೇರೊಬ್ಬ ಸೃಷ್ಟಿಕರ್ತನಿಂದ ಅಂದರೆ ಬೇರೊಬ್ಬ ಜನಕನಿಂದ ಉಂಟಾಗುವವನಲ್ಲ. ಆದುದರಿಂದ ಅಜನೆನಿಸುವನು. ದೇವತೆಗಳಲ್ಲಿ ಅವನು ದಮವುಳ್ಳವನು, ಇಚ್ಛಾಧೀನವಾದ ಮನಃಶಕ್ತಿಯುಳ್ಳವನು ಮತ್ತು ಉತ್ಪೂರ್ವಕವಾದ ಧಾತ್ವರ್ಥದಿಂದ ಸ್ವಯಂ ಪ್ರಕಾಶನಾಗಿ ಬೆಳಗತಕ್ಕವನು. ಈ ಕಾರಣದಿಂದ ಅವನು ದಾಮೋದರನೆನಿಸುವನು. ಹರ್ಷ ಮತ್ತು ಸುಖಗಳಿಗೆ ಅವನು ಸರ್ವ ಸ್ವತಂತ್ರನಾದುದರಿಂದ ಹೃಷಿಕೇಶನೆನಿಸುವನು. ಭೂಮಿ ಆಕಾಶಗಳೆರಡನ್ನು ತನ್ನ ಕೈಗಳಿಂದಲೇ ಧರಿಸಿರುವುದರಿಂದ ಮಹಾಬಾಹುವೆನಿಸುವನು. ಅವನಿಗೆ ಯಾವಾಗಲೂ ಅಧಕ್ಷತೆಯು ಅಂದರೆ ಹೀನಗತಿಯು ಬರುವುದು ಇಲ್ಲದಿರುವುದರಿಂದ ಅಧೋಕ್ಷಜನೆನಿಸುವನು. ನರರಿಗೆಲ್ಲ ನರರಿಗೆಲ್ಲ ಅಯನನು ಎಂದರೆ ಹೊಂದತಕ್ಕ ಗತಿಯಾದುದರಿಂದ ಅಂದರೆ ಎಲ್ಲ ನರರಿಗೂ ಅವನೇ ಹೊಂದತಕ್ಕ ಗತಿಯಾದುದರಿಂದ ನಾರಾಯಣನೆನಿಸುವನು. ಪ್ರಪಂಚವನ್ನು ಸೃಷ್ಟಿಸಿ ಅವುಗಳಿಗೆ ತಾನೇ ನಿವಾಸ ಸ್ಥಾನನಾಗಿದ್ದು ಅವನೇ ಕೊನೆಗೆ ಅದನ್ನು ಲಯ ಹೊಂದಿಸತಕ್ಕ ಉತ್ತಮ ಪುರುಷನಾದುದರಿಂದ ಪುರುಷೋತ್ತಮನೆನಿಸುವನು. ಕಾರ್ಯಕಾರಣಗಳೆರಡಕ್ಕೂ ಅವನೇ ಉತ್ಪತ್ತಿ ಲಯ ಕಾರಣನಾಗಿ ಯಾವಾಗಲೂ ಎಲ್ಲವನ್ನೂ ತಿಳಿಯಬಲ್ಲವನಾದುದರಿಂದ ಅವನನ್ನು ಸರ್ವನೆಂದು ಹೇಳುವರು. ಆ ಕೃಷ್ಣನು ಸತ್ಯದಲ್ಲಿ ನೆಲೆಗೊಂಡಿರುವುದರಿಂದಲೂ ಇವನಲ್ಲಿ ಸತ್ಯವು ಸೇರಿರುವುದರಿಂದಲೂ ಆ ಗೋವಿಂದನೇ ಸತ್ಯಕ್ಕಿಂತಲೂ ಸತ್ಯನಾದುದರಿಂದಲೂ ಅವನಿಗೆ ಸತ್ಯನೆಂದು ಹೆಸರು. ಎಲ್ಲೆಲ್ಲಿಯೂ ವಿಶೇಷವಾಗಿ ವ್ಯಾಪನ ಶಕ್ತಿಯುಳ್ಳವನಾದುದರಿಂದ ವಿಷ್ಣುವೆಂದು, ಯಾವಾಗಲೂ ಜಯಶೀಲನಾದುದರಿಂದ ಜಿಷ್ಣುವೆಂದು ಹೊಗಳಲ್ಪಡುವನು. ಅವನು ಕೊನೆಯಿಲ್ಲದೆ ಎಂದೆಂದಿಗೂ ಶಾಶ್ವತನಾದುದರಿಂದ ಗೋವಿಂದನೆಂದು ಕರೆಯಲ್ಪಡುವನು. ಆ ಭಗವಂತನು ನಿಜವಲ್ಲದುದನ್ನು ನಿಜದಂತೆ ತೋರಿಸಿ ಅದರಿಂದ ಪ್ರಜೆಗಳನ್ನು ಮೋಹಗೊಳಿಸುವನು. ಭಗವಂತನಾದ ಆ ಮಧುಸೂದನನು ಇಂತಹ ಮಹಾಮಹಿಮೆಯುಳ್ಳವನು, ಧರ್ಮದಲ್ಲಿಯೇ ನೆಲೆಗೊಂಡವನು. ಅಂತಹ ಮಹಾಬಾಹುವಾದ ಅಚ್ಯುತನೇ ಮುಂದೆ ಕುರು ಪಾಂಡವರ ಯುದ್ಧದಿಂದ ಉಂಟಾಗಬಹುದಾದ ಜನಕ್ಷಯವನ್ನು ತಪ್ಪಿಸುವುದಕ್ಕಾಗಿ ಇಲ್ಲಿಗೆ ಬರುವುದಾಗಿರುವನು ಎಂದನು. ಇದು 69ನೆಯ ಅಧ್ಯಾಯವು.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ.